ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಜಮೀರ್ ಮತ್ತು ಯತೀಂದ್ರಗೆ ಬಿಗ್ ಶಾಕ್. ಸಿಎಂಗೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್. ಡಿಕೆ ಸತೀಶ್ ಜಾರಕಿಹೊಳಿ ಮೆಗಾ ಪ್ಲ್ಯಾನ್ ಸಿಡಿದ ಸೀನಿಯರ್ಸ್ ಸರಣಿ ರಾಜೀನಾಮೆ ಸಾಧ್ಯತೆ. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಿನ್ನೆ ಸಿದ್ದರಾಮಯ್ಯನವರನ್ನ ದೆಹಲಿಗೆ ಕರೆಸಿಕೊಂಡು ಸರಣಿ ಮೀಟಿಂಗನ್ನು ಮಾಡಿ ಕೊನೆಯದಾಗಿ ರಾಹುಲ್ ಗಾಂಧಿ ಹೇಳ್ತಾರೆ, ಬೆಂಗಳೂರಿಗೆ ಹೋದ ತಕ್ಷಣ ನೀವು ಲೋಕಭವನಕ್ಕೆ ಹೋಗಿ ರಾಜೀನಾಮೆಯನ್ನು ಕೊಡಬೇಕು ಎನ್ನುವಂಥ ಒಂದೇ ಒಂದು ಮಾತನ್ನು ಕೊನೆಯದಾಗಿ ಹೇಳ್ತಾರೆ. ಅದಕ್ಕೆ ಉತ್ತರಿಸಿದಂಥ ಸಿದ್ದರಾಮಯ್ಯನವರು, ಇಲ್ಲ ನನಗೆ ಒಂದು 15 ದಿನಗಳ ಟೈಮ್ ಕೊಡಿ, ನಾನು ಕೆಲವೊಂದು ಕೆಲಸವನ್ನು ಮಾಡಬೇಕು, ಅದಾದ ನಂತರ ನಾನು ರಾಜೀನಾಮೆಯನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದಾಗ, ನಿಮಗೆ 15 ದಿನಗಳ ಕಾಲಾವಕಾಶವನ್ನು ಕೊಡೋದಿಲ್ಲ. ನೀವು ಬೆಂಗಳೂರಿಗೆ ಹೋದ ತಕ್ಷಣವೇ ಲೋಕಭವನಕ್ಕೆ ಹೋಗಿ ನೀವು ರಾಜೀನಾಮೆಯನ್ನು ಕೊಡಬೇಕು ಮತ್ತು ಇದು ಪಕ್ಷದ ಹಿತದೃಷ್ಟಿಯಿಂದ ನಾವು ಅತ್ಯಂತ ದೊಡ್ಡ ನಿರ್ಧಾರವನ್ನು ಕೈಗೊಂಡಿದ್ದೇವೆ ಎನ್ನುವಂಥ ಮಾತನ್ನು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರನ್ನು ದೆಹಲಿಗೆ ಕರೆಸಿ ಮಾತನ್ನು ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಕೇವಲ ಒಂದೇ ಒಂದು ದಿನದ ಟೈಮನ್ನು ಸಿಗದಂಥ ಸಿದ್ದರಾಮಯ್ಯನವರಿಗೆ ಶಾಕ್ ಆಗುತ್ತೆ. ಅವರು ಸಿದ್ದರಾಮಯ್ಯನವರನ್ನ ಕುರಿತು ಹೈಕಮಾಂಡ್ ಕೇಳುತ್ತೆ, ನಿಮ್ದೇನಾದರೂ ಬೇಡಿಕೆ ಇದೆ ಹೇಳಿ ಅನ್ನುವಂಥ ಮಾತನ್ನು ಹೇಳಿದಾಗ, ಯಾವುದೇ ಬೇಡಿಕೆ ಇಲ್ಲ, ನಾನು ಬೆಂಗಳೂರಿಗೆ ಹೋಗ್ತೇನೆ, ರಿಸೈನ್ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ದೆಹಲಿಯಿಂದ ನೇರವಾಗಿ ನಿನ್ನೆ ಸಾಯಂಕಾಲ ಅಂದರೆ ತಡರಾತ್ರಿ ಬೆಂಗಳೂರಿಗೆ ಬಂದಿದ್ದರು. ಇದಾದ ನಂತರ ಇದೆ ನೋಡಿ ಸಂಪುಟ ಲೆಕ್ಕಾಚಾರ. 4 ಜನ DCM ಅಂತೆ, ಹಾಗಂತೆ ಹೀಗಂತೆ, DK ಅವರನ್ನ ಕಟ್ಟಿ ಹಾಕಲು ಸಿದ್ದರಾಮಯ್ಯ ಮಾಸ್ಟರ್ ಪ್ಲ್ಯಾನ್ ಅಂತೆ, MB ಪಾಟೀಲ್ DCM ಅಂತೆ, ಜಮೀರ್ ಅಹಮದ್ DCM ಅಂತೆ, ದಲಿತ ಕೋಟೆಯಿಂದ ಪ್ರಿಯಾಂಕ್ ಖರ್ಗೆ DCM ಅಂತೆ, ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಸುಪುತ್ರರಾಗಿರುವಂಥ ಯತೀಂದ್ರ ಕೂಡ DCM ಮಾಡ್ತಾರಂತೆ ಮತ್ತು ಸಿದ್ದರಾಮಯ್ಯನವರಿಗೆ ರಾಜ್ಯಸಭಾ ಟಿಕೆಟ್ ಕೊಡ್ತಾರಂತೆ. ಬೇಡಿಕೆ ಅಂದರೆ ಅವರಿಗೆ ಆಶೆ ಕೊಟ್ಟಿದ್ದರಂತೆ ಅಥವಾ ಒಂದು ಮಾತು ಕೊಟ್ಟಿದ್ದರಂತೆ. ಆ ಮಾತಿಗೆ ಒಪ್ಪಿದರೆ ಸಿದ್ದರಾಮಯ್ಯನವ್ರನ್ನ ರಾಜ್ಯಸಭೆ MP ಮಾಡ್ತಾರಂತೆ ಅನ್ನುವಂಥ ಮಾತು ಊಹಾಪೋಹ ಕೂಡ ಕೇಳಿ ಬಂದಿತ್ತು. ಆದರೆ ಒಂದೇ ಒಂದು ಬೇಡಿಕೆಯನ್ನು ಕೂಡ ಸಿದ್ದರಾಮಯ್ಯನವರು ಕೇಳಿಲ್ಲ, ಒಂದೇ ಒಂದು ಆಫರನ್ನು ಕೂಡ ಸಿದ್ದರಾಮಯ್ಯ ಒಪ್ಪಿಲ್ಲ. ನಾನು ಬೆಂಗಳೂರಿಗೆ ಹೋಗ್ತೇನೆ, ನಾನು ರಾಜೀನಾಮೆ ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ನೇರವಾಗಿ ಬೆಂಗಳೂರಿಗೆ ಬಂದಿದ್ದಾರೆ. ನಿನ್ನೆ ತಡರಾತ್ರಿಯೇ ಕೂಡ ಅವರು ತಮ್ಮ ಒಂದು MLAಗಳಿಗೆ ನಾಳೆ ಅಂದರೆ ಗುರುವಾರ ಉಪಹಾರ ಕೂಟವನ್ನು ಬೆಳಿಗ್ಗೆ 9 ಗಂಟೆಗೆ ಕರೆದಿದ್ದಾರೆ. 9 ಗಂಟೆಗೆ ತಮ್ಮ ನಿವಾಸದಲ್ಲಿ ಎಲ್ಲರನ್ನೂ ಕೂಡ ಮಾತಾಡಿಸಿ ಟೀ ಕುಡಿದು ತಿಂಡಿ ಸವಿದು ಅದಾದ ನಂತರ 10:30 ಗಂಟೆ ಸುಮಾರಿಗೆ ಲೋಕಭವನದಲ್ಲಿ ರಾಜ್ಯಪಾಲರ ಒಂದು ಟೈಮನ್ನು ಕೇಳಿದ್ದಾರೆ. ಅದಾದ ನಂತರ ಮಧ್ಯಾಹ್ನದ ವೇಳೆಗೆ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಎನ್ನುವಂಥ ಮಾಹಿತಿ ಇದೀಗ ಸ್ಪಷ್ಟವಾಗ್ತಾ ಇದೆ. ಆದರೆ ಇಲ್ಲಿ ಒಂದು ಲೆಕ್ಕಾಚಾರ ನೋಡಿ, ಯತೀಂದ್ರ ಅವರಿಗೆ DCM ಅಂತೆ, ಜಮೀರ್ ಅವರಿಗೆ DCM ಅಂತೆ ಎನ್ನುವಂಥ ಮಾತಿಗೆ ಪೂರಕವಂತ ಹೇಳಿದ್ರೆ, ಜಮೀರ್ ಮತ್ತು ಯತೀಂದ್ರಗೆ ಯಾವ ಲೆವೆಲಿಗೆ ಶಾಕನ್ನು ಕೊಟ್ಟಿದ್ದಾರೆ DCM ಅಂದರೆ ಈಗ DCM DK ಶಿವಕುಮಾರ್ ಮತ್ತು ಮುಂದಿನ ಪಕ್ಷದ ಅಧ್ಯಕ್ಷರಾಗಿರುವಂಥ ಸತೀಶ್ ಜಾರಕಿಹೊಳಿ ಅಂದರೆ DCM ಅಲ್ಲ, ಅವರು ನೆಕ್ಸ್ಟ್ DKಯ ಸಚಿವ ಸಂಪುಟದಲ್ಲಿ DK ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಮಾಡಿದಂಥ ಸಚಿವ ಸಂಪುಟದಲ್ಲಿ ಯತೀಂದ್ರ ಮತ್ತು ಜಮೀರ್ ಅಹಮದ್ ಅವರಿಗೆ ಸಚಿವ ಸಂಪುಟದಲ್ಲೂ ಸ್ಥಾನ ಇರಲ್ಲ. ಅದೊಂದು ಇದೀಗ ಅತ್ಯಂತ ದೊಡ್ಡದಂಥ ಮಾಸ್ಟರ್ ಪ್ಲ್ಯಾನನ್ನು ಹಣಿದಿದ್ದಾರೆ DK ಶಿವಕುಮಾರ್, DK ಸುರೇಶ್ ಮತ್ತು ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು. ಯಾಕಂದರೆ ಜಮೀರ್ ಅಹಮದ್ ಅವರು ದಾವಣಗೆರೆಯ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದಂಥ ಪಕ್ಷ ವಿರೋಧ ಚಟುವಟಿಕೆ ಇದೆಯಲ್ಲ, ಅದು ಹೇಗೋ ಒಂದು 5,000 ಮತದಿಂದ ಗೆದ್ದಿತ್ತು. 30-40 ಸಾವಿರ ಮತಗಳ ಅಂತರದಿಂದ BJP ವಿರುದ್ಧ ಸಮರ್ಥ್ ಶಾಮನೂರು ಗೆಲ್ಲಬೇಕಿತ್ತು. ಆದರೆ ಜಮೀರ್ ಅಹಮದ್ ಅವರು ಮಾಡಿದಂಥ ಪಕ್ಷ ದ್ರೋಹದ ಕೆಲಸದಿಂದ ಕೇವಲ 5,000 ಮತಗಳಿಂದ ಮಾತ್ರ ಗೆಲ್ಲುವಲ್ಲಿ ಸಫಲವಾಯಿತು. ಅದನ್ನೇ ಮುಂದಿಟ್ಕೊಂಡಿದ್ದೀಗ ಜಮೀರ್ ಅಹಮದ್ ಅವರನ್ನ ಸಚಿವ ಸಂಪುಟದಿಂದ ಕೋಕ್ ಕೊಡುವಂಥ ಮಾಸ್ಟರ್ ಪ್ಲ್ಯಾನ್ ಹಿಡಿದಿದ್ದಾರೆ ಮತ್ತು ಅದು ಕೇಂದ್ರ ಹೈಕಮಾಂಡ್ ಕೂಡ ಒಪ್ಪಿದೆ. ನಿಮಗೆ ಮುಸ್ಲಿಂ ಕೋಟಾದಲ್ಲಿ DCM ಮಾಡಬೇಕಾ, UT ಖಾದರ್ ಇದ್ದರೆ ಮುಸ್ಲಿಂ ಕೋಟಾದಿಂದ ನಿಮಗೆ DCM ಮಾಡಬೇಕಾ, ತನ್ವೀರ್ ಸೇಠ್ ಇದ್ದರೆ ಮುಸ್ಲಿಂ ಕೋಟಾದಿಂದ DCM ಮಾಡಬೇಕಾ, ರಿಜ್ವಾನ್ ಹರ್ಷ ಇದ್ದಾರೆ ಒಳ್ಳೆ ಯಂಗ್ ಲೀಡರು. ಹಾಗಾಗಿ ಜಮೀರ್ ಅಹಮದ್ ಅವರನ್ನ ಬದಲಾಗಿ ಈ 3 ಹೆಸರನ್ನು ಸೂಚಿಸಿದ್ದಾರೆ ಅನ್ನುವಂಥ ಮಾತು ಇದೀಗ ರಾಜಕೀಯ ವಲಯದಲ್ಲಿ ದೊಡ್ಡದಾಗಿ ಕೇಳಿಬರ್ತಾ ಇದೆ. ಒಂದು ವೇಳೆ DCM ಯಾರನ್ನೂ ಮಾಡಲಿಲ್ಲ ಅಂದರೆ ಜಮೀರ್ ಅಹಮದ್ ಅವರನ್ನ ಸಚಿವ ಸಂಪುಟದಿಂದ ಕೂಡ ಕಿತ್ತಾಕಿ ಅಥವಾ ಅವರನ್ನು ಕೊಟ್ಟು UT ಖಾದರ್, ತನ್ವೀರ್ ಸೇಠ್ ಮತ್ತು ರಿಜ್ವಾನ್ ಹರ್ಷದ್ ಅನ್ನುವಂಥ 3 ಅಥವಾ 4 ಜನರ ಪೈಕಿ ಒಬ್ಬರಿಗೆ ಸಚಿವ ಸಂಪುಟದಲ್ಲಿ ಒಂದೊಳ್ಳೆ ಖಾತೆ ಸಿಗುವಂಥ ಮತ್ತು ಈ ಮುಸ್ಲಿಂ ಸಮುದಾಯವನ್ನು ಓಲೈಸುವಂಥ ಕಾರ್ಯಕ್ಕೆ DK ಶಿವಕುಮಾರ್ ಬ್ರದರ್ಸ್ ಅವರು ತಮ್ಮ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಒಂದನೇದು. ಎರಡನೇದಾಗಿ UT ಖಾದರ್ ಅವರನ್ನ ಸ್ಪೀಕರ್ ಸ್ಥಾನದಿಂದ ರಾಜೀನಾಮೆ ಕೊಡಿಸಿ ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡು ಅವರನ್ನ ಮಂತ್ರಿ ಮಾಡುವ ಹಾಗಿದ್ದರೆ ಸ್ಪೀಕರ್ ಸ್ಥಾನಕ್ಕೆ ಉತ್ತರ ಕನ್ನಡದ
ಆರ್ ವಿ ದೇಶಪಾಂಡೆ ಅವರು ಮನಸ್ಸು ಮಾಡ್ತಿಲ್ಲ. ಅವರ ಬದಲಾಗಿ ಮತ್ತೊಬ್ಬ ಉತ್ತರ ಕನ್ನಡದ MLA ಆಗಿರುವಂಥ ಸಿರ್ಸಿ MLA ಆಗಿರುವಂಥ ಭೀಮಣ್ಣ ನಾಯಕ್ ಅವರನ್ನು ಸ್ಪೀಕರ್ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಇನ್ನು MB ಪಾಟೀಲ್ ಅವರ ವಿಷಯಕ್ಕೆ ಬಂದಾಗ MB ಪಾಟೀಲ್ ಅವರು ಇದೀಗ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ. ಅವರು ಕೂಡ ಮಾತಿನಲ್ಲಿ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ಬದಲಾಗಲ್ಲ, ಸಿದ್ದರಾಮಯ್ಯನವರು ಇರ್ತಾರೆ. ಯಾರು ಹೇಳ್ತಾರೆ ನಿಮ್ಗೆ ಇವೆಲ್ಲ ಊಹಾಪೋ ಎನ್ನುವಂಥ ಮಾತನ್ನು ಹೇಳ್ತಿದ್ರು. ಅವರಿಗೂ ಕೂಡ ಇದೀಗ ಮಾಸ್ಟರ್ ಸ್ಟ್ರೋಕನ್ನು ಇಟ್ಟಿದ್ದಾರೆ. ಕೊನೆಯ ಹಂತದಲ್ಲಿ ಒಂದು 5-6 ತಿಂಗಳ ಹಿಂದೆ ಅಥವಾ 4-5 ತಿಂಗಳ ಹಿಂದೆ ಯಾವಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಮತ್ತು ಮುಖ್ಯಮಂತ್ರಿ ಆಗಲೇಬೇಕೆನ್ನುವಂಥ ಹಠ ಹಿಡಿದಾಗ ಏನೋ ಒಂದು ಸುಳಿವು ಸಿಕ್ಕಂತೆ MB ಪಾಟೀಲ್ ಅವರು DK ಶಿವಕುಮಾರ್ ಅವರು ಸದಾಶಿವನಗರದ ಮನೆಗೆ ಹೋಗಿ ಒಂದು ಹೂಗುಚ್ಚ ಕೊಟ್ಟು ಅಂತ ಹಾಗೆ ಹೀಗೆ ಮಾಡಿ ಸ್ವಲ್ಪ ಸಮಾಧಾನ ಮಾಡುವಂಥ ಕೆಲಸ ಆಯಿತು. ಅಷ್ಟರ ಮಟ್ಟಿಗೆ MB ಪಾಟೀಲ್ ಅವರು ಕೂಡ ಅರ್ಥ ಆಗುತ್ತಿಲ್ಲ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಸಿದ್ದರಾಮಯ್ಯ ಇಳಿತಾರೆ, ಹೀಗಾಗಿ ನಾವು ಸ್ವಲ್ಪ ಅವ್ರ ಜೊತೆಗೆ ಚೆನ್ನಾಗಿದ್ದರೆ ನಮ್ಮ ಸಚಿವ ಸಂಪುಟ ಸ್ಥಾನ ಕೂಡ ಉಳಿಯುತ್ತೆ ಅನ್ನುವಂಥ ಮಾತಿತ್ತು. ಹಾಗಾಗಿ ಅವರಿಗೆ ಮ್ಯಾಕ್ಸಿಮಮ್ ಅಂದರೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬಹುದೇ ಹೊರತು ಯಾವುದೇ ಕಾರಣಕ್ಕೂ ಕೂಡ DCM ಆಗುವಂಥ ಯಾವುದೇ ಅವಕಾಶವನ್ನು ಸತೀಶ್ ಜಾರಕಿಹೊಳಿ ಮತ್ತು DK ಬ್ರದರ್ಸ್ ಅವರು ಮಾಡಿದಂತಿಲ್ಲ. ಇನ್ನು ಪ್ರಿಯಾಂಕ್ ಖರ್ಗೆ ಸೊಪ್ಕೋಟ್ ದಲಿತ ಕೋಟದಿಂದ ಪ್ರಿಯಾಂಕ್ ಖರ್ಗೆ ಅವರಿಗೆ DCM ಕೊಡಬಹುದು ಎನ್ನುವಂಥ ಲೆಕ್ಕಾಚಾರ ಇದ್ರೂ ಕೂಡ DCM ಹುದ್ದೆಗೆ ಪರಮೇಶ್ವರ್ ಅವರು ಪ್ರಬಲ ಆಕಾಂಕ್ಷಿ ಇದ್ದಾರೆ, ಮಹಾದೇವಪ್ಪ ಅವರು ಪ್ರಬಲ ಆಕಾಂಕ್ಷಿ ಇದ್ದಾರೆ, ಹೀಗೆ ಬೇರೆ ಬೇರೆ ಇದ್ದಾರೆ. ಹಾಗಾಗಿ ಈಗಷ್ಟೇ 3ನೇ ಸಲ ಗೆದ್ದಂಥ ಪ್ರಿಯಾಂಕ್ ಖರ್ಗೆ ಅವರನ್ನು ಏನಾದರೂ DCM ಪಟ್ಟಕ್ಕೆ ಕೂರಿಸಿದ್ರೆ ಸೀನಿಯರ್ಸ್ ಲೀಡರ್ಗೆ ಮರ್ಯಾದೆ ಪ್ರಶ್ನೆ ಆಗುತ್ತೆ, ಮುಜುಗರ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಮಹಾದೇವ್ ಪ್ರಸಾದ್, MB ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಅಥವಾ ಪರಮೇಶ್ವರ್ ಅವರಿಗೆ ಒಂದು ಹಂತಕ್ಕೆ ಮುಜುಗರ ಆಗುತ್ತೆ. ನೋಡಿ, ನನಗಿಂತ ಕಿರಿಯರಾದಂಥ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೂ ಓಕೆ ಅನ್ಬೋದು, ಆದರೆ ನಮಗಿಂತ ಕಿರಿಯರಾದಂಥ ಮತ್ತೊಬ್ಬ ವ್ಯಕ್ತಿ ಪ್ರಿಯಾಂಕ್ ಖರ್ಗೆ ಅವರು ತನ್ನ ಅಪ್ಪನ ಒಂದು ಕೃಪಾ ಕಟಾಕ್ಷದಿಂದ ಉಪಮುಖ್ಯಮಂತ್ರಿ ಆದರು ಎನ್ನುವಂಥ ಒಂದು ಮುಜುಗರ ಆಗುತ್ತೆ. ಹಾಗಾಗಿ ಅಕ್ಕಪಕ್ಕದಲ್ಲಿರುವಂಥ ಹಿರಿಯ ಸಚಿವರು ಅದಕ್ಕೆ ವಿರೋಧ ವ್ಯಕ್ತಪಡಿಸುವಂಥ ಸಾಧ್ಯತೆ ಇದೆ ಅನ್ನುವಂಥ ಲೆಕ್ಕಾಚಾರವನ್ನು DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಇದೀಗ ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಅದಕ್ಕೂ ಕೂಡ ಹೈಕಮಾಂಡ್ ಓಕೆ ಅಂದಿದೆ. ಇನ್ನು ಯತೀಂದ್ರ ಅವರ ಮಾತಿದೆಯಲ್ಲ, ಯತೀಂದ್ರ ಅವರು ಯಾವ ಲೆವೆಲ್ಗೆ ಪಕ್ಷಕ್ಕೆ ದ್ರೋಹ ಮಾಡಿದ್ರು, ಪಕ್ಷಕ್ಕೆ ಹಾನಿ ಮಾಡಿದ್ರು. ಈ ನಮ್ಮಪ್ಪನೇ 5 ವರ್ಷ CM ಆಗಿರ್ತಾರೆ, ನಮ್ಮಪ್ಪ ಕೆಳಗಿಳಿದ ನಂತರ ಸತೀಶ್ ಜಾರಕಿಹೊಳಿ CM ಆಗಿರ್ತಾರೆ ಎನ್ನುವಂಥ ಮಾತನ್ನು ಹೇಳಿ ರಾಜಕೀಯದಲ್ಲಿ ಯಾವುದೇ ಒಂದು ದೊಡ್ಡ ಅನುಭವ ಇರೋದಂಥ, ಪಕ್ಷಕ್ಕಾಗಿ ದುಡಿಯದಂಥ CM ಪುತ್ರ ಎನ್ನುವಂಥ ಕಾರಣಕ್ಕಾಗಿ MLC ಆಗಿರುವಂಥ ಯತೀಂದ್ರ ಅವರಿಗೆ ಕೊನೆಯದಾಗಿ ಹೈಕಮಾಂಡ್ ಚಾಟಿ ಬೀಸಿ ಬಾಯಿ ಮುಚ್ಚುವಂತೆ ಮಾಡಿತ್ತು. ಖರ್ಗೆ ಅವರು ಸ್ವತಃ ಹೇಳಿದ್ರು ಕೂಡ ಯತೀಂದ್ರ ಅವರು ಪದೇ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ, ಯಾರು ಹೇಳಿದ್ರು ನಿಮಗೆ ಅನ್ನುವಂಥ ಮಾತನ್ನು ಹೇಳಿ ಮುಜುಗರ ತರ್ತಾಯಿದ್ರು. ಇದೆಲ್ಲದರಿಂದ ಯತೀಂದ್ರ ಅವರಿಗೆ DCM ಮಾಡಿಬಿಟ್ರೆ ಮತ್ತೆ ದೊಡ್ಡ ಹಾನಿಯಾಗುತ್ತೆ. ಅವ್ರಿಗೆ ಅನುಭವ ಇಲ್ಲ, ತಂದೆಯ ಕೃಪಾ ಕಟಾಕ್ಷದಿಂದ ಅವ್ರಿಗೆ ಹಾಗೆ ಮಾಡಿದ್ರು ಅನ್ನುವಂಥ ವಿಚಾರ. DCM ಪಟ್ಟ ಕೊಟ್ಟರು ಎನ್ನುವಂಥ ಒಂದು ಕೆಟ್ಟ ಚಾಳಿಯನ್ನು ಬರೀಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಜಾರಕಿಹೊಳಿ, DK ಬ್ರದರ್ಸ್ ಮತ್ತು ಸ್ವತಃ ಸಿದ್ದರಾಮಯ್ಯನವರು ಇಲ್ಲ, ನನ್ನ ಮಗನಿಗೆ ಯಾವುದೇ ಕಾರಣಕ್ಕೂ ಹಿರಿಯರ ಮುಂದೆ DCM ಪಟ್ಟ ಬೇಡ, ಏನಾದರೂ ನೀವು ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಬೇಕನ್ನುವಂಥ ಮನಸ್ಸಿದ್ರೆ ನೀವು ಯಾವುದಾದ್ರೂ ಒಂದು ಬೃಹತ್ ಕೈಗಾರಿಕೆ ಸಚಿವರ ಸ್ಥಾನವನ್ನು ಕೊಡಬಹುದು ಎನ್ನುವಂಥ ಒಂದು ಮನವಿಯನ್ನು ಮಾಡಿದ್ದಾರೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಗನನ್ನು ನೀವು DCM ಮಾಡಬೇಡಿ ಎನ್ನುವಂಥ ಮಾತನ್ನು ಸ್ವತಃ ಸಿದ್ದರಾಮಯ್ಯ ಹೇಳಿದ್ದಾರೆ ಎನ್ನುವಂಥ ಮಾತು ಇದೀಗ ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ಇಲ್ಲಿ ಮತ್ತೊಂದು ಗಮನಿಸಲೇಬೇಕಾದ ವಿಚಾರ ಅಂದರೆ ಯಾವುದೇ ಕಾರಣಕ್ಕೂ DCM ಹುದ್ದೆ ಬೇಡ ಎನ್ನುವುದನ್ನು ಸ್ವತಃ DK ಶಿವಕುಮಾರ್ ಮತ್ತು ಅವರ ಬ್ರದರ್ DK ಸುರೇಶ್ ಮತ್ತು ಸತೀಶ್ ಜಾರಕಿಹೊಳಿ ಈಗಾಗಲೇ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇದರ ಅರ್ಥ ಇಷ್ಟೇ, 2026ರಿಂದ 2028 ತನಕ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಎಸ್, ಅಫ್ಕೋರ್ಸ್ ನಾನು ಒಪ್ತೇನೆ ಎನ್ನುವಂಥ ಮಾತನ್ನು ಜಾರಕಿಹೊಳಿ ಹೇಳಿದ್ದಾರೆ. ಯಾಕಂದರೆ 2028ಕ್ಕೆ ನಾನು ಕೂಡ CM ಅಭ್ಯರ್ಥಿ ಆಗಿರ್ತೇನೆ. ನಾನು ಈಗ KPCC ಅಧ್ಯಕ್ಷರಾದ ನಂತರ ನನ್ನ ನೇತೃತ್ವದಲ್ಲಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ಮುಖವಾಣಿಯಲ್ಲಿ 2028 ಚುನಾವಣೆಯನ್ನು ನಾವು ನಡೆಸ್ತೇವೆ ಮತ್ತು ಗೆಲ್ತೇವೆ. ಹಾಗಾಗಿ ಆಗಿನ KPCC ಅಧ್ಯಕ್ಷರಾಗಿರುವಂಥ ಜಾರಕಿಹೊಳಿಯವರು ನಾನು ಕೂಡ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಹೊಂದಿದ್ದೇನೆ. ಯಾಕಂದರೆ ನಾನು KPCC ಅಧ್ಯಕ್ಷನಾಗಿದ್ದೇನೆ. ಈಗಾಗಲೇ KPCC ಅಧ್ಯಕ್ಷರಾಗಿರುವಂಥ ಆಗಿದ್ದಂಥ DK ಶಿವಕುಮಾರ್ ಅವರು 2026ರಿಂದ 2028 ತನಕ CM ಆಗ್ತಾರೆ. ಮುಂದಿನ ಚುನಾವಣೆಯಲ್ಲಿ ನಾನು ಕೂಡ ಒಬ್ಬ ಕಂಟೆಸ್ಟೆಂಟ್ ಎನ್ನುವಂಥ ರೀತಿಯಲ್ಲಿ ಅನೇಕ ಬಾರಿ ಮಾತನಾಡಿದ್ದಾರೆ. ಹೀಗಾಗಿ ಈಗಾಗಲೇ 4 DCM ಅನ್ನು ಸೃಷ್ಟಿ ಮಾಡಿಬಿಟ್ರೆ ಅವರೆಲ್ಲರೂ ಕೂಡ ಮುಂದಿನ ಮುಖ್ಯಮಂತ್ರಿ ಎನ್ನುವಂಥ ಒಂದು ಹುದ್ದೆ ಅಥವಾ ಮುಂದಿನ ಅವಕಾಶವನ್ನು ಸೃಷ್ಟಿ ಮಾಡ್ದಂಗಾಗಿರುತ್ತೆ. ಪ್ರಿಯಾಂಕ್ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರೆ ಅವ್ರು ಹೋದಲ್ಲಿ ಬಂದಲ್ಲ ಮುಂದಿನ ಮುಖ್ಯಮಂತ್ರಿ ಎನ್ನುವಂಥ ಮಾತನ್ನು ಅಭಿಮಾನಕ್ಕೆ ಹೋಗ್ತಾರೆ. ಜಮೀರ್ ಅಹಮದ್ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ರೆ ಹೋದಲ್ಲಿ ಬಂದದೆಲ್ಲ ಮುಸ್ಲಿಂ ಜನಾಂಗದವರು, ಮುಸ್ಲಿಂ ಸಮುದಾಯದವರು, ಜಮೀರ್ ಅಣ್ಣ ಮುಂದಿನ CM ಎನ್ನುವಂಥ ಮಾತನ್ನು ಹೇಳ್ತಾರೆ. ಹೀಗೆ MB ಪಾಟೀಲ್ ಹೋದರೆ, ಯತೀಂದ್ರ ಹೋದರೆ, ಎಲ್ಲರೂ ಕೂಡ ಹೋದಲೆಲ್ಲ ಅವರ ಕಾರ್ಯಕ್ರಮದಲ್ಲಿ CM ಇದ್ರೂ ಕೂಡ ಮುಂದಿನ ಮುಖ್ಯಮಂತ್ರಿ ಜಮೀರ್ ಅಹಮದ್, ಮುಂದಿನ ಮುಖ್ಯಮಂತ್ರಿ MB ಪಾಟೀಲ್, ಮುಂದಿನ ಮುಖ್ಯಮಂತ್ರಿ ಯತೀಂದ್ರ, ಮುಂದಿನ ಮುಖ್ಯಮಂತ್ರಿ ಪ್ರಿಯಾಂಕ್ ಖರ್ಗೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಸತೀಶ್ ಜಾರಕಿಹೊಳಿಯವರ ಈ ಮುಖ್ಯಮಂತ್ರಿ ಆಸೆಯನ್ನು ಕನಸಿಗೆ ತಣ್ಣೀರು ಎರಚಿದಂಗಾಗತ್ತೆ. ಜೊತೆಗೆ ಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ಗೂ ಕೂಡ ಹೋದಲ್ಲಿ ಬಂದಲೆಲ್ಲ ಒಂದು ಕಿರಿಕಿರಿ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ
ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಒಗ್ಗಟ್ಟಾಗಿ ಹೈಕಮಾಂಡ್ಗೆ ಇಂಥ ಒಂದು ವ್ಯವಸ್ಥೆಯನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎನ್ನುವಂಥ ಮಾತು ಇದೀಗ ಕೇಳಿಬರುತ್ತಾ ಇದೆ. ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಮತ್ತು ಯತೀಂದ್ರಗೆ DCM ಅಲ್ಲ ಸಚಿವ ಸಂಪುಟದಲ್ಲೂ ಕೂಡ ಸ್ಥಾನ ಸಿಗಲ್ಲ ಎನ್ನುವಂಥ ಒಂದು ಕನ್ಫರ್ಮ್ ವಿಷಯ ಇದೀಗ ಬಯಲಾಗ್ತಿದೆ. ನಾಳೆ 10 ಉಪಹಾರ ಕೂಟ, ಬೆಳಿಗ್ಗೆ 9 ಉಪಹಾರ ಕೂಟ ಇದೆ. ಉಪಹಾರ ಕೂಟ ಆದ ನಂತರ ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರಿಗೆ ತಮ್ಮ ಒಂದು ರಾಜೀನಾಮೆಯನ್ನು ಕೊಡ್ತಾರೆ. ಅದಕ್ಕೆ ಪೂರಕವೆಂಬಂತೆ ಇವತ್ತು ಕೂಡ ಫೇಸ್ಬುಕ್ಕಲ್ಲಿ ತಮ್ಮ ಒಂದು ಟ್ವೀಟನ್ನು ಮಾಡಿದರು. 3 ವರ್ಷದ ನಂತರ ನಮ್ಮ ಕಾರ್ಯಕ್ರಮದ ಬಗ್ಗೆ ನನಗೆ ಹೆಮ್ಮೆ ಇದೆ. ರಾಜ್ಯದ ಪ್ರತಿಯೊಬ್ಬರೂ ಹಸುವಿನಿಂದ ಬಳಲಬಾರದು ಅಥವಾ ಪ್ರತಿಯೊಬ್ಬರು ಕೂಡ ಹೊಟ್ಟೆ ತುಂಬ ಊಟ ಮಾಡಬಾರ್ದು. ಯಾವುದೇ ಒಬ್ಬ ವ್ಯಕ್ತಿ ಕೂಡ ಹಸುವಿನಿಂದ ಬಳಲಬಾರದು ಎನ್ನುವಂಥ ರೀತಿಯಲ್ಲಿ ನಾವು ಅನ್ನ ಭಾಗ್ಯವನ್ನು ಕೊಟ್ಟಿದ್ದೇವೆ. ಆ ಅನ್ನ ಭಾಗ್ಯಕ್ಕೆ ಇಷ್ಟಿಷ್ಟು ಖರ್ಚು 18,000 ಕೋಟಿಯನ್ನು ಖರ್ಚು ಮಾಡಿದ್ದೇವೆ 3 ವರ್ಷದಲ್ಲಿ. ಅದೊಂದು ಹೆಮ್ಮೆ ಇದೆ ಎನ್ನುವಂಥ ಟ್ವೀಟನ್ನು ಮಾಡಿದ್ದಾರೆ. ಇದರ ಅರ್ಥ ಇಷ್ಟೇ, ನಾನು ನಾಳೆಗೆ ಹೋಗಿ ರಿಸೈನ್ ಮಾಡ್ತೇನೆ, ಅದಾದ ನಂತರ ನನಗೆ ಒಂದು ನೆಮ್ಮದಿ ಇದೆ, ಅದು ಅನ್ನ ಭಾಗ್ಯವನ್ನು ಕೊಟ್ಟು ರಾಜ್ಯದ ಒಬ್ಬ ವ್ಯಕ್ತಿ ಕೂಡ ಹಸುವಿನಿಂದ ಬಳಲಬಾರದು ಮತ್ತು ಹಸುವಿನಿಂದ ಬಳಲಿಲ್ಲ ಎನ್ನುವಂಥ ನೆಮ್ಮದಿ ನನಗಿದೆ ಎನ್ನುವಂಥ ಒಂದು ಭಾವನಾತ್ಮಕವಾದ ಟ್ವೀಟನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಆದರೆ ಒಂದಂತೂ ಸತ್ಯ, ಜಾರಕಿಹೊಳಿ ಆಗಿರ್ಬೋದು, ಕೆ ಶಿವಕುಮಾರ್ ಆಗಿರ್ಬೋದು, ಕೆ ಸುರೇಶ್ ಆಗಿರ್ಬೋದು, ಎಲ್ಲರೂ ಕೂಡ ಮಾಸ್ಟರ್ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಆದರೆ ಕೆಲವೊಂದಿಷ್ಟು ಜನ, ಅದರಲ್ಲಿ ಜಮೀರ್, MB ಪಾಟೀಲ್, ಮಹದೇವಪ್ಪ, ಹೀಗೆ ಅನೇಕ, ಅಂದರೆ CM ಪರ ಇದ್ದಂಥ ಕೆಲವೊಂದು ನಾಯಕರು, ಇಲ್ಲ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮನ್ನು ಮಂತ್ರಿ ಮಾಡಿದ್ರು ಕೂಡ ನಾವು ಸಚಿವ ಸಂಪುಟವನ್ನು ಸೇರಲ್ಲ, ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ನಾವು ಇರಲ್ಲ, ನಾವು ಸಿಂಪಲ್ MLA ಆಗಿರ್ತೇವೆ ಹೊರತು ನಾವು ಯಾರು ಕೂಡ ಕೆ ಶಿವಕುಮಾರ್ ಅವರ ಒಂದು ಸರ್ಕಾರದಲ್ಲಿ ನಾವು ಇರಲ್ಲ, ನಮ್ಮ ಮುಜುಗರ ಆಗುತ್ತೆ, ನಾವೆಲ್ಲ ಹಿರಿಯ ನಾಯಕರಿದ್ದೇವೆ, ಹೀಗಾಗಿ ನಾವು ನಮ್ಮ ಸಚಿವ ಸಂಪುಟಕ್ಕೆ ರಿಸೈನ್ ಮಾಡ್ತೇವೆ ಅನ್ನುವಂಥ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಕೇಳಿಬರ್ತಿದೆ. ಅದರಲ್ಲೂ ಮುಖ್ಯವಾಗಿ ಜಮೀರ್ ಅಹಮದ್ ಖಾನ್ ಅವರ ಮುಖ ನೋಡಿದ್ರೆ, ಬೈರತಿ ಸುರೇಶ್ ಅವರ ಮುಖ ನೋಡಿದ್ರೆ, ಮಹಾದೇವ್ ಪ್ರಸಾದ್ ಅವರ ಮುಖ ನೋಡಿದ್ರೆ, ಇಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಒಂದೊಳ್ಳೆಯ ಒಂದು ಪಾಠ ಕಲಿಸುತ್ತಾ ಈ ಸಿದ್ದರಾಮಯ್ಯನವರ ಬದಲಾವಣೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.